ಇಲ್ಲ ಅವನಿಗೆ. ಇದ್ಯಾ ಹೊಸ ವಿಷಯ ಹೇಳಿ? ಅದೆಲ್ಲ ಕೆಟ್ಟ ಗುಣನು ಅಸುರನ ಮೂಲ ಗುಣ. ಅಂದ್ರೆ ನೀನ್ ನಿಜವಾಗ್ಲೂ ನನ್ ಮಗನ್ ರಕ್ಷಣೆ ಮಾಡ್ತೀಯ? ನಿನ್ನ ಪ್ರಾಣನ ಅಪಾಯಕ್ಕೆ ಒಡ್ಡಿ. ಅದೃಷ್ಟವಂತೆ ನಿಮ್ಮಮ್ಮ ನಿನ್ನಂತ ಹುಡುಗಂಗೆ ಜನ್ಮ ಕೊಟ್ಲು. ಇಲ್ಲ ಇಲ್ಲ ಅಮ್ಮ, ನಾನ್ ನನ್ ಪ್ರಾಣಕ್ಕೆ ಅಪಾಯ ತಂದ್ಕೊಳ್ತಿಲ್ಲ. ಇಲ್ಲಿವರೆಗೂ ನನ್ನ ಅಪ್ಪ ಹೇಳಿದ ಮಾತನ್ನ ನೆನ್ಪು ಮಾಡ್ಕೊಂಡು ಅದ್ರ ಉಪಯೋಗ ಮಾಡೋ ಪ್ರಯತ್ನ ಮಾಡ್ತಿದೀನಿ. ನನಗ ಅರ್ಥ ಆಗ್ಲಿಲ್ಲ. ನನ್ನ ಅಪ್ಪ ಹೇಳ್ತಾರೆ, ಯಾವ್ದೇ ಸಮಸ್ಯೆ ಅಥವಾ ಸಂಕಷ್ಟ ಮನ್ಸಿನ ನಂಬಿಕೆಗಿಂತ ದೊಡ್ಡದು ಮತ್ತು ಬಲಶಾಲಿ ಆಗಿರಲ್ಲ. ಗೆಲುವು ಯಾವಾಗ್ಲೂ ಧೈರ್ಯ ಮತ್ತೆ ನಂಬಿಕೆಯಿಂದಾನೇ ಸಿಗೋದು ಅಮ್ಮ, ಮನುಷ್ಯಂದಲ್ಲ. ಮನುಷ್ಯ ಅದರ ಶ್ರೇಷ್ಠ ತಗೋತಾನೆ. ನಿನ್ನ ಋಣನ ನನ್ ಯಾವತ್ತೂ ತೀರ್ಸಕ್ಕಾಗಲ್ಲ ಕಂದ. ನಿಮ್ಮ ಹಿಂದಿನ ಜನ್ಮದ ಋಣನೇ ತೀರಿಸ್ತಿರೋದ್ ನಾನು. ನಿಮ್ಮ ಭಕ್ತಿಗೆ ಪ್ರಸನ್ನನಾದ ನಾನು ನಿಮ್ಗೆ ವರದಾನ ಕೊಟ್ಟಿದ್ದೆ. ಕಾಪಾಡಿ, ಕಾಪಾಡಿ ನನ್ನನ್ನು. ಯಾರಿದ್ದೀರಿ? ರಕ್ಷಿಸಿ, ರಕ್ಷಿಸಿ ನನ್ನನ್ನು. ಕಾಪಾಡಿ, ಯಾರಿದ್ದೀರಿ? ಇವನು ನಮ್ಮೂರ್ನವನ್ ತರ ಕಾಣಿಸ್ತಾ ಇಲ್ಲ ಅಣ್ಣ, ಹೊರಗ್ನವನಿರ್ಬೇಕು. ಯಾರಾದ್ರಾಗಿರ್ಲಿ ಅವ್ನ್ ಮನುಷ್ಯ ತಾನೆ. ನನ್ ಕಣ್ಮುಂದೆ ಯಾರೋ ಸಾಯ್ತಾ ಇದ್ರೆ ನಾನು ಹೇಗ್ ನೋಡ್ಕೊಂಡು ಸುಮ್ನೆ ಇರ್ಲಿ? ಇದು ಅಧರ್ಮ ಅಲ್ವಾ? ನಾವು ಇವನ್ನ ಕಾಪಾಡ್ಬೇಕು. ಹಗ್ಗ ಕೊಡಿ, ಇಲ್ಲಿ ಕೊಡಿ. ಹಿಡ್ಕೋ, ಹಗ್ಗ ಹಿಡ್ಕೋ. ನಿಮ್ಗೆ ಹೋಗೋ ಅವಸರ ಬೇಡ. ನಮ್ಮೂರು ಪೂರ್ತಿಯಾಗಿ ಆ ದುಷ್ಟರಿಂದ ಸುರಕ್ಷಿತವಾಗಿದೆ. ನೀವು ಎಷ್ಟು ದಿವಸ ಬೇಕಾದ್ರೂ ಇಲ್ಲಿರಬಹುದು. ಆದರೆ ಅವರಿಬ್ಬರ ಆತಂಕ 4 ಕಡೆ ಇದೆ. ಮತ್ತೆ ಈ ಸ್ಥಳ ಸುರಕ್ಷಿತ ಹೇಗೆ? ಭಗವಂತ ಶ್ರೀ ವಿಷ್ಣುವಿನ ಕೃಪೆಯಿಂದ. ಆ ವಿಷ್ಣು ಪರಮಾತ್ಮನೇ ನಮ್ಮ ಊರಿನ ಎಲ್ಲರನ್ನೂ ಕಾಪಾಡ್ತಾನೆ. ನೀವು ಸಾಕ್ಷಾತ್ ಅವರ ಆಶ್ರಯದಲ್ಲಿದ್ದೀರಾ. ಅದಕ್ಕೆ ಈಗ ನೀವು ಭಯ ಬಿಟ್ಬಿಡಿ. ಈಗ ಭಯಗ್ರಸ್ತನಾಗುವುದು ಆ ವಿಷ್ಣು. ಈಗ ನಾನು ಈ ವಿಷ್ಣು ಭಕ್ತರನ್ನು ಮಾಧ್ಯಮ ಮಾಡಿಕೊಂಡು ಅವನ ಬಳಿ ತಲುಪುತ್ತೇನೆ ಮತ್ತು ಅವನಿಂದ ನನ್ನ ಪ್ರತೀಕಾರ ಪಡೆಯುತ್ತೇನೆ. ಬನ್ನಿ, ಇವರ ಆತಿಥ್ಯಕ್ಕೆ ಸಿದ್ಧತೆ ಮಾಡಬೇಕು. ಬನ್ನಿ. ಏನರ್ಥ? ಈ ಊರಿನ ಹೆಸರು ಅಮರಪುರ ಯಾಕಾಯ್ತಂದ್ರೆ ಈ ಗರುಡ ದೇವರಂತೂ ನಿಮಗೆ ಗೊತ್ತಿದೆ ಅಲ್ವಾ? ಅವರೇ ಶ್ರೀ ವಿಷ್ಣುವಿನ ವಾಹನ. ಅವರು ಇಲ್ಲಿ ಅಮೃತದ ಒಂದು ಹನಿ ಬೀಳ್ಸಿದ್ರು. ಅಮೃತದ ಹನಿ ಎಂದು? ಹೇಗೆ? ನಿಮ್ಗಿದು ಗೊತ್ತಿಲ್ವಾ? ಈ ಕಥೆ ಅಂತೂ ತುಂಬಾ ಹೆಸರು ಮಾಡಿದೆ. ಪ್ರತಿ ವಿಷ್ಣು ಭಕ್ತನಿಗೆ ಈ ಕಥೆ ಗೊತ್ತು. ನಿಮಗ್ ಗೊತ್ತಿಲ್ವಾ? ನೀವು ವಿಷ್ಣು ಭಕ್ತ ತಾನೆ? ಮರೆತಿದ್ದೆ. ಮೂರ್ಖ, ನನಗೆ ಪೂರ್ತಿ ಕಥೆ ಬೇಕಾಗಿಲ್ಲ. ನನಗೆ ಬೇಕಾಗಿದ್ದು ಅಮೃತದ ಹನಿ ಬಿದ್ದ ರೀತಿ. ನಿಮಗ್ ಗೊತ್ತಾ, ನಾನ್ ಚಿಕ್ಕವನಿರುವಾಗ್ಲೇ ಈ ಕಥೆ ಕೇಳಿದ್ದೆ. ಅಮ್ಮ ಹೇಳಿದ್ದು. ಆ ಕಥೆ ನನ್ಗಿನ್ನೂ ನೆನ್ಪಿದೆ. ಕಥೆ ಹೇಳುವೆ ಎಂದು ತಿಳಿದಿತ್ತು ನನಗೆ. ಕೇಳ್ತೀರಾ? ಹೇಳ? ಹಾ, ಹೇಳು. ಬನ್ನಿ, ಹೇಳ್ತೀನಿ. ನನ್ನ ವಿವಶತೆಯ ಲಾಭ ಪಡೆಯಬೇಡ ಬಾಲಕ. ನೀವು ನನ್ ಜೊತೆ ಮಂತ್ರ ಹೇಳಿ. ಇದು ತುಂಬಾ ಹಳೆ ಕತೆ. ಒಂದ್ಸಲ ಗರುಡ ದೇವರ ತಾಯಿನ ಕಾಳಿಂಗ ಮತ್ತೆ ಅವನಮ್ಮ ಸೆರೆಮನೆಯಲ್ಲಿ ಕೂಡಾಕಿದ್ರು. ಗರುಡ ಅಮೃತ ತಂದ್ರೆ ಮಾತ್ರ ಇವ್ರನ್ನ ಬಿಡೋದು ಅಂತ ಮಾತ್ ಕೊಟ್ಟಿದ್ರು. ಆದ್ರೆ ಅವರು ದೊಡ್ಡ ಮೋಸಗಾರರು. ಯಾವಾಗ ನಿನ್ ಮಗ ಗರುಡ ಅಮೃತ ತಗೊಂಡ್ ಬರ್ತಾನೋ ಆವಾಗ ನಾನ್ ನಿನ್ಗೆ ಮಾತ್ ಕೊಡ್ತೀನಿ. ನಾನ್ ನಿನ್ಗೆ ಮುಕ್ತಿ ಕೊಡ್ತೀನಿ, ಜೀವನದಿಂದ ಮತ್ತೆ ಈ ಜಗತ್ನಿಂದ. ಗೊತ್ತಾಯ್ತಾ? ನನಗೆ ಕೇವಲ ಮುಖ್ಯ ಘಟ್ಟವನ್ನು ಹೇಳು ದುಷ್ಟ. ಅದರ ನಂತರ ಏನಾಯ್ತು? ಗರುಡ ದೇವರು ಅವ್ರ ತಾಯಿನ ಬಿಡಿಸ್ಕೊಳ್ಬೇಕಂತ ಅಮೃತ ಹುಡ್ಕೊಂಡು ಹೋದ್ರು. ನಿಮಗ್ ಗೊತ್ತಾ, ಗರುಡ ದೇವರ ದೃಷ್ಟಿ ಆಕಾಶದ ಎತ್ತರದಿಂದ ಸಮುದ್ರದ ಆಳದಲ್ಲಿರುವ ವಸ್ತುಗಳನ್ನು ನೋಡ್ಬಿಡುತ್ತೆ. ನನಗೆ ಗರುಡನ ವಿಶೇಷತೆ ತಿಳಿಸೋದು ಬೇಡ. ಅಮೃತ ಬಿದ್ದಂತಹ ಕತೆ ಹೇಳು. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಗರುಡ ದೇವರು ಅಮೃತನ ಹುಡುಕ್ಬಿಟ್ರು. ಅವ್ರ ತಾಯಿನ ಪತಿ,
ರಹಸ್ಯವಾದ ನಿರ್ಮಾಣ ಮತ್ತೆ ಗುಟ್ಟಾದಂತ ದಾರಿನ ಅವರೇ ಮಾಡಿದ್ದು. ನಾಗಜಾತಿಯವನಲ್ವಾ? ಅಮ್ಮ, ನಾವಿನ್ನೂ ನಡಿಬೇಕಾಗುತ್ತಾ? ಇಲ್ಲ ಕಂದ, ಇನ್ನೇನ್ ತಲುಪಿಡ್ತೀವಿ. ಈ ಕೋಣೆ ಆದ್ಮೇಲೆ ರಸ ತಳಕ್ ಹೋಗೋಕೆ ದಾರಿ ಸಿಗತ್ತೆ. ಮನಸ್ಸು ಇಷ್ಟು ವಿಚಲಿತ ಯಾಕಾಗ್ತಿದೆ? ಏನೋ ರಹಸ್ಯ ಇದೆ, ನಾನದನ್ನ ತಿಳ್ಕೊಳ್ಳೇಬೇಕು. ಸುನಿಧಿ, ಏನಂದ್ರಿ? ಏನೂ ಇಲ್ಲ. ನಾನು ಅಂದ್ಕೋತಿದ್ದೆ ನೀನು ಬಹಳ ಒಳ್ಳೆಯ ಕಥಾವಾಚಕ ಮಣಿ. ಭೂಮಿಯ ಮೇಲೆ ಭಗವಂತ ಬರ್ತಾನೆ. ಹೌದು ಹೌದು, ಬರ್ತಾರಲ್ವಾ? ಇದು ಕತೆ ಅಲ್ಲ, ಇದು ನಿಜಾನೇ. ಈಗಿನ್ನೇನು ಮಹಾಯಜ್ಞ ಪ್ರಾರಂಭವಾಗತ್ತೆ. ಒಬ್ಬ ನಿಜವಾದ ಭಕ್ತನ ಕೂಗನ್ನ ಭಗವಂತ ಯಾವಾಗ್ಲೂ ಕೇಳ್ತಾನೆ ಮತ್ತೆ ಕೃಪೆ ತೋರಿಸ್ತಾನೆ. ಇವತ್ ನಿಮ್ಗೂನು ಈ ಸತ್ಯದ ಅನುಭವವಾಗತ್ತೆ. ನೀವ್ ನಗ್ತಾ ಇದೀರಲ್ಲ. ನಿನ್ನ ಮಾತುಗಳಿಗೆ ಸತ್ಯದ ಅನುಭವ ಇಂದು ನಿನ್ನ ಆ ವಿಷ್ಣುವಿಗೆ ಆಗಲಿದೆ ತುಚ್ಛ ಬಾಲಕ. ಅವನ ಧಾಮದಿಂದ ಆ ದಿನ ಅವನು ತಪ್ಪಿಸಿಕೊಂಡ. ಆದರೆ ಇಂದು ಭಗವಂತ ಕಂಸನ ಕೈಯಿಂದ ಉಳಿಯಲಾರ. ಅವನ ಅಂತ್ಯ ಮಾಡುತ್ತೇನೆ ನಾನು. ಅವನ ಭಕ್ತರ ಸಮ್ಮುಖವೇ ಅವನ ಅಸ್ತಿತ್ವವನ್ನು ನಾಶ ಮಾಡುತ್ತೇನೆ. ಸಾಕು ಮಾಡಿ ಈ ಮಹಾಯಜ್ಞ, ಈ ಪೂಜೆ, ಮಂತ್ರೋಚ್ಚಾರಣೆ ಎಲ್ಲ ಸಾಕು ಮಾಡಿ. ನೀವೇನೆಂದುಕೊಂಡಿರಿ? ಭೂಮಿಯ ಯಾವ ಭಾಗದಲ್ಲಿ ಏನು ಮಾಡಿದರೂ ಭಗವಂತ ಕಂಸನಿಗೆ ತಿಳಿಯುವುದಿಲ್ಲವೇ? ನನ್ನದೇ ಸಾಮ್ರಾಜ್ಯದಲ್ಲಿ ನನ್ನದೇ ಶತ್ರುವಿನ ಪೂಜೆ ಅರ್ಚನೆ ಮಾಡುವಿರೇ? ಅಪರಾಧ ಮಾಡಿದ್ದೀರಿ ನೀವು, ಉಪೇಕ್ಷೆ ಮಾಡಿದ್ದೀರಿ ಭಗವಂತ ಕಂಸನನ್ನು. ಇದಕ್ಕೆ ಶಿಕ್ಷೆ ನೀವು ಅನುಭವಿಸಲೇಬೇಕು. ಸಿದ್ಧರಾಗಿ ಬಿಡಿ. ಕರೆಯಿರಿ ನಿಮ್ಮ ಭಗವಂತನನ್ನು. ನಿಮ್ಮನ್ನು ನನ್ನ ಕೋಪದಿಂದ ಕಾಪಾಡಲಿ. ನಾನು ನೋಡುತ್ತೇನೆ ಈ ಸೃಷ್ಟಿಯ ಭಗವಂತ ಯಾರೆಂದು. ನಾನು ಭಗವಂತ ಕಂಸ, ಇಲ್ಲ ಚಕ್ರಧಾರಿಯೋ. ಕರೆಯಿರಿ ಅವನನ್ನು, ಕರೆಯಿರಿ. ನನ್ನನ್ನು ಕೆರಳಿಸಿದರ ಪರಿಣಾಮ ಈಗ ನೀವು ಅನುಭವಿಸಲೇಬೇಕು. ಸದಾ ನನ್ನ ಭಕ್ತರಿಗೆ ಅಹಿತ ಮಾಡುತ್ತಾರೆ, ಆದರೆ ತಮ್ಮ ಅಹಂಕಾರದಲ್ಲೂ ಅವರು ಎಂದಿಗೂ ನನ್ನ ಭಕ್ತರಿಗೆ ಸಹಾಯವನ್ನೇ ಮಾಡುತ್ತಾರೆ. ಸಹಾಯವೇ? ನೋವು ನೀಡಿದರೆ ಯಾವ ರೀತಿ ಸಹಾಯವಾಗುವುದು ಪ್ರಭು? ದೇವರ್ಷಿ, ನನ್ನ ಮೇಲಿನ ಕ್ರೋಧ ಮತ್ತು ಕಷ್ಟವನ್ನು ಸಹಿಸಿ ನನ್ನ ಭಕ್ತರು ಅವರ ಭಕ್ತಿಯ ಪರಾಕಾಷ್ಠೆಯನ್ನು ದಾಟಿ ನಿಂತಿದ್ದಾರೆ. ಇಷ್ಟು ಕಷ್ಟ ಮತ್ತು ನೋವಿನ ನಂತರ ಅವರಿಗೆ ಕೊನೆಗೆ ಪ್ರಾಪ್ತವಾಗುವುದು ಇಲ್ಲಿಯವರೆಗೂ ಅವರು ಬಯಸುತ್ತಿದ್ದ ಸ್ಥಿತಿ. ಅರ್ಥಾತ್ ತಮ್ಮ ಕೃಪೆ, ತಮ್ಮ ಸಾನ್ನಿಧ್ಯ, ಮೋಕ್ಷ. ನಾರಾಯಣ ನಾರಾಯಣ, ತಮ್ಮ ಲೀಲೆಯಂತೂ ಅಪಾರ ಪ್ರಭು. ಆದರೆ ತಮ್ಮ ಈ ಲೀಲೆಯನ್ನು ಅರಿಯುವುದು ಅಷ್ಟು ಸರಳವಲ್ಲ ಪ್ರಭು. ನಾವೆಲ್ಲ ಧನ್ಯರು ಪ್ರಭು. ತಮ್ಮ ಲೀಲೆ ಅಪಾರ. ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು ಪ್ರಭು. ಏನು ಬೇಕಾದರೂ ಮಾಡಿ ನೋಡು, ನಿನ್ನ ಎಲ್ಲ ಪ್ರಯತ್ನಗಳು ವ್ಯರ್ಥ ಆಗೋಗುತ್ತೆ. ನೀನು ಸಂಶಯ ಮೂಡಿಸಿಬಿಟ್ಟೆ ನನ್ನ ಹೃದಯದಲ್ಲಿ ಋಷಿ. ಅಲ್ಲಿಗೆ ತಲುಪಲು ಬೇರೆ ಏನಾದರೂ ಮಾರ್ಗ? ಭಕ್ತಿ ಮಾರ್ಗ. ವಿಷ್ಣು ಭಕ್ತ ಮಾತ್ರ ವೈಕುಂಠಕ್ಕೆ ಪ್ರವೇಶ ಮಾಡೋ ಅಧಿಕಾರ ಪಡೀತಾನೆ. ನಿನಗೆ ಅಲ್ಲಿಗೆ ಹೋಗಬೇಕು ಅಂತಿದ್ರೆ ಭಕ್ತಿ ಮಾರ್ಗ ನಿಂದಾಗಬೇಕು. ಭಕ್ತಿ? ಈ ರೀತಿ ಭಕ್ತಿ ಹೇಗೆ ಸಾಯುತ್ತಿದ್ದೀರಲ್ಲ ಎಲ್ಲ ಭಕ್ತಿ.
ಸವಾಲಿನ ದಾರಿಯನ್ನು ದಾಟುವುದು ಹೇಗೆ? ಏಕೆಂದರೆ ಆ ಹೇಡಿಯಂತೂ ನಿಮ್ಮ ಭಯದಿಂದ ಹೊರಗೆ ಬರುತ್ತಿಲ್ಲ ಮತ್ತು ನೀವಲ್ಲಿಗೆ ಹೋಗಲಾರಿರಿ. ಜಗತ್ತಿನ ಸರ್ವೋಚ್ಚ ಆಸನದ ಮೇಲೆ ನೀವು ವಿರಾಜಮಾನರಾಗುವುದು ಹೇಗೆ ಸಾಧ್ಯ? ನನಗಂತೂ ಅವನ ಲೋಕ ತಲುಪುವ ಯಾವ ದಾರಿಯೂ ಕಾಣುತ್ತಿಲ್ಲ. ಭಗವಂತ ಕಂಸನಿಗೆ ಕಾಣಿಸುತ್ತಿದೆ ಕೇಶಿನಿ. ಅಂದರೆ ನನ್ನ ಸ್ವಪ್ನ ಪೂರ್ತಿಯಾಗುವುದು? ಅವಶ್ಯವಾಗಿ. ಅದು ಯಾವ ಮಾರ್ಗ ಮಹಾರಾಜ? ಅವನದ್ದೇ ರೀತಿ, ಅವನದ್ದೇ ನೀತಿ, ನಿಯಮವು ಅವನದ್ದೇ ಮತ್ತು ಗೆಲ್ಲುವವ ಭಗವಂತ ಕಂಸ. ಪ್ರಾಪ್ತವಾಯಿತು ನನಗೆ ಅಲ್ಲಿಯವರೆಗೆ ಹೋಗುವ ಮಾರ್ಗ ಸಿಕ್ಕೇ ಬಿಟ್ಟಿತು. ಇನ್ನು ವೈಕುಂಠ ತಲುಪುವುದರಿಂದ ನನ್ನನ್ನು ನೀನು ಕೂಡ ತಡೆಯಲಾರೆ ಮೋಸಗಾರ. ನಿಮ್ಮ ಪ್ರಸನ್ನತೆಯ ಕಾರಣ ತಿಳಿಯುತ್ತಿಲ್ಲ ಮಹಾರಾಜ. ಇನ್ನು ಅವನ ಆಟವನ್ನು ಅವನ ನಿಯಮಗಳಿಂದಲೇ ಸೋಲಿಸುತ್ತೇನೆ ನಾನು. ಅವನ ಭಕ್ತಿಯನ್ನೇ ನನ್ನ ಅಸ್ತ್ರ ಮಾಡಿಕೊಂಡು ಅವನ ಅಂತ್ಯ ಮಾಡುತ್ತೇನೆ ನಾನು. ವಿಷ್ಣು, ಇನ್ನು ನಾನು ನಿನ್ನ ಭಕ್ತನಾಗುತ್ತೇನೆ ಮತ್ತು ಎಲ್ಲರೂ ನನ್ನನ್ನು, ಭಗವಂತ ಕಂಸನನ್ನು ವಿಷ್ಣು ಭಕ್ತನೆಂದು ಏ ಚಕ್ರಧಾರಿ ವಿಷ್ಣು ವಿಷ್ಣು ನಾನು ಬರುತ್ತಿದ್ದೇನೆ. ಆದ್ದರಿಂದ ಭಗವಂತ ಕಂಸ, ಇವನನ್ನು ಇಡೀ ಜಗತ್ತೇ ಭಕ್ತಿಯಿಂದ ಪೂಜಿಸಿದರು. ಆ ವಿಷ್ಣುವಿನ ಭಕ್ತನಾಗಲು ಹೊರಟಿದ್ದಾನೆ. ಕೇಶಿನಿ, ನಾನು ಈ ನಿರ್ಣಯವನ್ನು ಅವನ ಭಕ್ತಿಯ ದಾರಿಯಲ್ಲಿ ಮುಳುಗಲೆಂದು ಆರಿಸಿಲ್ಲ. ಬದಲಿಗೆ ಅವನನ್ನೇ ಅವನ ಧಾರೆಯಲ್ಲಿ ತೋಯಿಸಿ ಜಲಸಮಾಧಿ ಮಾಡಲು ಹೊರಟಿದ್ದೇನೆ. ಏನು ಯೋಚಿಸಿದ್ದೆ ಚಕ್ರಧಾರಿ? ನೀನು ನನ್ನನ್ನು ತಡೆಯುವೆಯಾ ವೈಕುಂಠಕ್ಕೆ ಬಾರದಂತೆ? ಭಗವಂತ ನಾನು. ಕಲೆ, ಬಲ, ಛಲ ಎಲ್ಲವೂ ತಿಳಿದಿದೆ. ನಿನ್ನ ಮನೆಯೊಳಗೆ ನುಗ್ಗಿ ನಿನ್ನನ್ನು ಅಂತ್ಯಗೊಳಿಸುತ್ತೇನೆ. ಆದರೆ ನೀವು ಅವನ ಭಕ್ತನಾಗುವುದು ಹೇಗೆ? ಅವನ ಕುರಿತು ನಿಮಗೇನೂ ತಿಳಿದಿಲ್ಲ. ತಿಳಿಯಲು ಬಯಸುವುದೂ ಇಲ್ಲ. ಹಾಗಾದರೆ ನಿಮ್ಮ ರಣನೀತಿ ಏನು? ಇವರಿದ್ದಾರಲ್ಲ, ವಿಷ್ಣುವಿನ ಪ್ರಿಯ ಭಕ್ತರು. ಪೂರ್ಣ ಜಗತ್ತಿಗೆ ತಿಳಿದಿದೆ, ದೇವನಿಗಿಂತ ಅಧಿಕ ಶಕ್ತಿ ದೇವರ ನಾಮದಲ್ಲಿ ಅಡಗಿದೆ. ರಾವಣನ ಅಂತಿಮ ಸಮಯದ ಘಟನೆಯೇ ಈ ನಾಮದ ಶಕ್ತಿಗೆ ಜೀವಂತ ಪುರಾವೆಯಾಗಿದೆ. ಕೇವಲ ರಾಮನ ನಾಮವನ್ನು ಕೂಗಿದ್ದರಿಂದಲೇ ರಾವಣನ ಎಲ್ಲಾ ಪಾಪಗಳು ನಷ್ಟವಾಗಿದ್ದವು. ಈಗಲೂ ಕೂಡ ಅಂತಹದ್ದೇನೋ ಕಂಸನ ವಿಷಯದಲ್ಲಾದರೆ? ನಾರಾಯಣ ನಾರಾಯಣ, ನಿಮ್ಮ ಮಾತುಗಳಿಂದ ನನಗೆ ತೋಚುತ್ತಿದೆ ಪ್ರಭು, ಕಂಸ ವೈಕುಂಠಕ್ಕೆ ಬರುವುದರ ಹಿಂದೆ ಖಂಡಿತ ನಿಮ್ಮ ಲೀಲೆ ಇದೆ. ಕಾರಣವಿಲ್ಲದೆ ಈ ಪರಿವರ್ತನೆ ಆಗಿರಲಾರದು ಪ್ರಭು. ಅಷ್ಟೇ ಅಲ್ಲದೆ ಪೃಥ್ವಿಲೋಕದಲ್ಲಿ ಇತ್ತೀಚಿನ ಪ್ರಸಂಗಗಳು ಅತ್ಯಂತ ಅದ್ಭುತವೂ ರೋಚಕವೂ ಆಗಿವೆ. ಒಂದೆಡೆ ಕೃಷ್ಣ ಒಬ್ಬ ಮಾತೆಯನ್ನು ಪುತ್ರನೊಂದಿಗೆ ಸೇರಿಸುವ ಪಥದಲ್ಲಿ ಅಲೆದಾಡಿದರೆ, ಇನ್ನೊಂದೆಡೆ ಈ ಪಾಪಿ ಕಂಸ ವಿಷ್ಣು ಭಕ್ತಿಯ ಮಾರ್ಗದಲ್ಲಿ ನಡೆಯಲಿದ್ದಾನೆ. ನಿಮ್ಮದು ಇದೆಂತಹ ಲೀಲೆ ಪ್ರಭು? ನಾರಾಯಣ ನಾರಾಯಣ. ಹೋಗುತ್ತು ಅದೇ ದಾರಿ ರಸತಳಕ್ಕೂ ಹೋಗುತ್ತಿ. ಆದ್ರೆ ಕಂದ, ನೀನೆಲೆಗೆ ನೀರನ್ನು ಹೇಗ್ ತರ್ತೀಯ? ಚಿಂತೆ ಮಾಡ್ಬೇಡಿ ಅಮ್ಮ, ನೀರ್ ಬಂದ್ಬಿಡತ್ತೆ. ಕಾಳಿಂದಿ, ನನ್ಗೆ ನಿನ್ ಸಹಾಯದ ಅಗತ್ಯ ಇದೆ. ಹೇಳಿ ಕೃಷ್ಣ, ನಾನು ನಿಮಗೆ ಯಾವ ರೀತಿ ಸಹಾಯ ಮಾಡ್ಲಿ? ಕಾಳಿಂದಿ, ನನ್ಗೆ ತಿಳಿಬೇಕಾಗಿದೆ, ಇವೆಲ್ಲ ದಾರಿಲಿ ಯಾವ ದಾರಿ ರಸತಳಕ್ ಹೋಗುತ್ತಿ? ಇದು ನನ್ ಸೌಭಾಗ್ಯ ಕೃಷ್ಣ. ಈ ವಿಷಯ ತುಂಬಿದ ಯಮುನೆಯಿಂದ ನಿಮ್ಗೆ ಸಹಾಯ ಆಗ್ತಿದೆ.